ನಮಸ್ತೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ರಿಯಲ್ ನಂಬರ್ ಚಾಪ್ಟರ್ ನ ಕ್ವಿಕ್ ರಿವಿಷನ್ ಮಾಡಿ ಮುಗಿಸೋಣ. ರಿಯಲ್ ನಂಬರ್ಸ್ ಇಂದ ಚಾಪ್ಟರ್ ಇಂದ ನಿಮ್ಗೆ ಪಬ್ಲಿಕ್ ಎಕ್ಸಾಮ್ಗೆ ಟೋಟಲಿ 1 ಮಾರ್ಕ್ ಇಂದು 1 ಕ್ವಶನ್ ಬರುತ್ತೆ. ಸೊ 1 ಮಾರ್ಕ್ ಇಂದ 1 ಕ್ವಶನ್ ಬಂದ್ರೆ 1 ಮಾರ್ಕ್ ಆಯ್ತು. ನೆಕ್ಸ್ಟ್ 2 ಮಾರ್ಕ್ಸ್ ಇಂದ 2 ಕ್ವಶನ್ ಬರುತ್ತೆ. 2 ಮಾರ್ಕ್ಸ್ 2 ಕ್ವಶನ್ ಅಂದ್ರೆ ಟೋಟಲಿ 4 ಮಾರ್ಕ್ಸ್ ಆಯ್ತು. ಸೊ 1 ಮಾರ್ಕ್ 2 ಮಾರ್ಕ್ ಎರಡು ಸೇರಿ ನಿಮ್ಗೆ ಈ ಚಾಪ್ಟರ್ ಇಂದ 5 ಮಾರ್ಕ್ ಕ್ವಶನ್ಸ್ ಬರುತ್ತೆ. 1 ಮಾರ್ಕ್ ಕ್ವಶನ್ ಐದರ್ MCQ ನಲ್ಲಾರು ಬರುತ್ತೆ, ಇಲ್ಲ ಅಂತ ಅಂದ್ರೆ ಸೆಕೆಂಡ್ ಮೈನ್ ಆನ್ಸರ್ ದ ಫಾಲೋಯಿಂಗ್ ಅಲ್ಲಿ ಬರುತ್ತೆ. ಸೊ 1 ಮಾರ್ಕ್ ಕ್ವಶನ್ಗೆ ನಿಮ್ಗೆ ಪಾಸಿಬಿಲಿಟಿ ಇರೋದೇನಂದ್ರೆ, ಫಸ್ಟ್ ಥಿಂಗ್ ನೀವು ಇದರಲ್ಲಿ ಒಂದು ರಿಲೇಶನ್ಶಿಪ್ ಇದೆ ಬಿಟ್ವೀನ್ HCF ಅಂಡ್ LCM ಮತ್ತೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ, ಅದನ್ನ ನೆನ್ಪಿಡ್ಕೊಬೇಕು. HCF ಇಂಟು LCM ಈಕ್ವಲ್ಸ್ A ಇಂಟು B ಅಂದ್ರೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್, ಅದನ್ನ ನೆನ್ಪಿಡ್ಕೊಳ್ಳಿ. ಸೊ ಇದನ್ನ MCQ ನಲ್ಲೂ ಕೇಳ್ತಾರೆ. HCF ಇಂಟು LCM ಅಂತ ಕೊಟ್ಟು ಡ್ಯಾಶ್ ಕೊಟ್ಟು ಆಪ್ಷನ್ ಅಲ್ಲಿ A ಇಂಟು B, A ಪ್ಲಸ್ B, A ಡಿವೈಡೆಡ್ ಬೈ B, A ಮೈನಸ್ B. ಸೊ ಇದರಲ್ಲಿ ನೀವು ಚೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಫಸ್ಟ್ ಈ ರಿಲೇಶನ್ಶಿಪ್ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ 1 ಮಾರ್ಕಿಗೆ ಕೆಲವೊಂದು ಡೆಫಿನೇಷನ್ಸ್ ಗಳನ್ನ ನೀವು ನೆನ್ಪಿಡ್ಕೊಬೇಕಾಗುತ್ತೆ. ಸೊ ಡೆಫಿನೇಷನ್ಸ್ ಗಳು ಯಾವ್ದು? ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ನೆನ್ಪಿಡ್ಕೊಳ್ಳಿ, ಮತ್ತೆ ಪ್ರೈಮ್ ನಂಬರ್ದು ಡೆಫಿನೇಷನ್ ನ ನೀವು ನೆನ್ಪಿಡ್ಕೊಳ್ಳಿ. ಸೊ ಕಾಂಪೋಸಿಟ್ ನಂಬರ್ ಪ್ರೈಮ್ ನಂಬರ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ 2 ತಗೊಂಡಾಗ ನಮ್ಗೆ ಇದಕ್ಕೆ ಫ್ಯಾಕ್ಟರ್ಸ್ ಏನ್ ಬರುತ್ತೆ? 1 ಮತ್ತೆ 2 ಅಷ್ಟೇ ಬರುತ್ತೆ. ನೆಕ್ಸ್ಟ್ 3 ತಗೊಂಡಾಗ ನಮ್ಗೆ ಫ್ಯಾಕ್ಟರ್ಸ್ 1 ಮತ್ತೆ 3 ಅಂದ್ರೆ ಆ ಟೇಬಲ್ಸ್ ಅಲ್ಲಿ ಮಾತ್ರ ಬರುತ್ತೆ. 4 1 ಟೇಬಲ್, 2 ಟೇಬಲ್ ಮತ್ತೆ 4 ಟೇಬಲ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ 5 1 and 5, 6 1 2 3 6, 7 1 7. ಸೊ ಇಲ್ಲಿ ಯಾವ ನಂಬರು 1 ಮತ್ತೆ ಸೇಮ್ ಟೇಬಲ್ ಅಲ್ಲಿ ಬರುತ್ತೆ, ನಾವು ಅದನ್ನ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅಪಾರ್ಟ್ ಫ್ರಮ್ ದಟ್ ಉಳಿದಿರೋ ನಂಬರ್ಸ್ ಎಲ್ಲ ನಾವೇನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ಪ್ರೈಮ್ ಅಂಡ್ ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ಅನ್ನ ಓದ್ಕೊಳ್ಳಿ. ಮತ್ತೆ ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ಆಲ್ರೆಡಿ ಒಂದು ಸಲ ಕೇಳಿದ್ದಾರೆ. ಸೊ ಅದ್ ಬಿಟ್ಟು ನೆಕ್ಸ್ಟ್ ಇನ್ನ ಒಂದು ಡೆಫಿನೇಷನ್, ಇದು ತುಂಬಾ ಇಂಪಾರ್ಟೆಂಟ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಡೆಫಿನೇಷನ್. ಈ ಡೆಫಿನೇಷನ್ ಓದ್ಕೊಳ್ಳಿ. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ವಿತ್ ದ ಪ್ರಾಡಕ್ಟ್ ಆಫ್ ಪ್ರೈಮ್. ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳಿ. ಇದು ಎಕ್ಸಾಂಪಲ್ ನೆನ್ಪಿಡ್ಕೊಂಡ್ರೆ ಡೆಫಿನೇಷನ್ ಅನ್ನ ಬಹರ್ಟ್ ಮಾಡುವಂತ ನೆಸೆಸಿಟಿ ಇರಲ್ಲ. ಒಂದು ಎಕ್ಸಾಂಪಲ್ ನೆನ್ಪಿಡ್ಕೊಂಡು ಅದನ್ನ ಬ್ರೀಫ್ ಆಗಿ ಬರೀರಿ. ಈಗ ನಾವು 12 ನ ನಾವು ಒಂದು ಪ್ರೈಮ್ ಫ್ಯಾಕ್ಟರ್ಸ್ ಬರೀಬೇಕು ಅಂದ್ರೆ ಅದಕ್ಕೆ ನಾವು 2 6 12 ಮತ್ತೆ 2 3 6 ಅಂತ ಬರೀತೀವಿ. ಅಂದ್ರೆ 12 is equal to 2 into 2 into 3 ಅಂತ ನಾವು ಬರೀತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ, ಡೆಫಿನೇಷನ್ ಈಸಿ ಆಗುತ್ತೆ. ಈಗ 12 ಬಂದು ಕಾಂಪೋಸಿಟ್ ನಂಬರ್ ಅಲ್ವಾ? ಎವ್ರಿ ಕಾಂಪೋಸಿಟ್ ನಂಬರ್ ಅಂದ್ರೆ ಪ್ರತಿಯೊಂದು ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಪ್ರಾಡಕ್ಟ್ ಆಫ್ ಪ್ರೈಮ್. ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಅಂದ್ರೆ ಅದನ್ನ ಹೀಗೂ ಬರೀಬಹುದು ಅಂತ. ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಪ್ರಾಡಕ್ಟ್ ಅಂದ್ರೆ ನಾವೇನ್ ಸೈನ್ ಹಾಕ್ಬೇಕು? ಇಂಟು ಸೈನ್ ಹಾಕ್ಬೇಕು. ಸೊ ಇಲ್ಲಿ ಇಂಟು ಹಾಕಿದೀವಿ, ಅದಕ್ಕೆ ಪ್ರಾಡಕ್ಟ್ ಅನ್ನ ವರ್ಡ್ ಯೂಸ್ ಮಾಡ್ತಿದೀವಿ. Every composite number can be represented in a product of prime. ಈಗ 2 prime number, ಇದು prime number, 3 prime number in a product of prime. And this product
product is unique apart from the order in which it occurs. ಅಂದ್ರೆ ಈಗ ನಾವು 12 tables ನ 3 ಇಂದನೂ ಸ್ಟಾರ್ಟ್ ಮಾಡಬಹುದು. 3 4s are 12, 2 2s are 4. ಅದನ್ನ ನಾನು 3 into 2 into 2 ಅಂತಾನೆ ಬರೀಬಹುದು. ಆಯ್ತಾ? ಸೊ ಇಲ್ಲಿ ನಮ್ಗೆ ಆರ್ಡರ್ ಮುಖ್ಯ ಆಗಲ್ಲ. ಆಯ್ತಾ? ಆ ಕಾಂಪೋಸಿಟ್ ನಂಬರ್ ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಮುಖ್ಯ ಆಗುತ್ತೆ. ಸೊ ಡೆಫಿನೇಷನ್ ಗೊತ್ತಲ್ಲ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಅಪಾರ್ಟ್ ಫ್ರಮ್ ದ ಆರ್ಡರ್ ವಿಚ್ ಇಟ್ ಆಕರ್ಸ್. ನೆಕ್ಸ್ಟ್ ಏನೋ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೊಡ್ತಾರೆ. ಡೈರೆಕ್ಟ್ ಆಗಿ ಅವರು 5 power of 2 into 2 and 2 power of 5 into 5 ಈ ತರ ಡೈರೆಕ್ಟ್ ಕ್ವಶನ್ ಕೊಟ್ಟು ಫೈಂಡ್ HCF. ಸೊ ಇಲ್ಲಿ 5 power of 2 ಅಂದ್ರೆ 5 2 ಸಲ ಇದೆ, 2 1 ಸಲ ಇದೆ. 2 power of 5 ಅಂದಾಗ ನಿಮ್ಗೆ 2 5 ಸಲ ಬರುತ್ತೆ, ಮತ್ತೆ 5 1 ಸಲ ಬರುತ್ತೆ. ಈಗ ಇದಕ್ಕೆ HCF ನೀವು ನೋಡೋದಾದ್ರೆ HCF ಇಲ್ಲೊಂದು ಸಲ 5, ಇಲ್ಲೊಂದು ಸಲ 5 ಇದೆ, 5. ನೆಕ್ಸ್ಟ್ ಇಲ್ಲಿ ಒಂದು 2 ಇದೆ, ಇಲ್ಲೊಂದು 2 ಇದೆ, 2. ಸೊ HCF ಏನಾಗುತ್ತೆ 10. ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಸ್ಪ್ಲಿಟ್ ಮಾಡಿ ಬರೆಯೋದನ್ನ ಹೇಳ್ಕೊಟ್ಟಿರೋದು. ಆಯ್ತಾ? ನೀವು ಇದನ್ನ ನೀವು ಡೈರೆಕ್ಟ್ ಆಗಿನ ಮಾಡ್ಬೋದು. ಯಾವ್ದಕ್ಕೆ ಲೋಯೆಸ್ಟ್ ಪವರ್ ಐತೆ ಅದನ್ನ ತಗೊಳ್ಳಿ. 2 power 1 2 ತಗೊಳ್ಳಿ. 5 ಗೆ ಲೋಯೆಸ್ಟ್ ಪವರ್. ಸೊ ಇಲ್ಲಿ 2 ಗೆ ಪವರ್ 1 ಇದೆ, ಸೊ 2 ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 5 ಗೆ ಲೋಯೆಸ್ಟ್ ಪವರ್ 1 ಇದೆ, 5 ತಗೊಂಡಿದ್ರೆ 2 5s are 10. ಇಲ್ಲ ಅಂದ್ರೆ ಈ ತರ ಸ್ಪ್ಲಿಟ್ ಮಾಡಿನ ಮಾಡ್ಬೋದು. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 140 ತಗೋತೀನಿ. ಎಕ್ಸ್ಪ್ರೆಸ್ 140 ಇನ್ ಟರ್ಮ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ರೈಟ್ ಇಟ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್. ಸೊ ಇದನ್ನ ನಾನು 2 tables ಇಂದ ಸ್ಟಾರ್ಟ್ ಮಾಡಿದ್ರೆ 2 7s are 14, 0 as it is ಬರೀತೀನಿ. ಮತ್ತೆ 2 tables ಇಂದ ಸ್ಟಾರ್ಟ್ ಮಾಡಿದ್ರೆ 2 35. ಲಾಸ್ಟ್ ಅಲ್ಲಿ 5 ಇದೆ, 2 tables ಇಂದ ಸ್ಟಾರ್ಟ್ ಆಗಲ್ಲ, 5 tables ಇಂದ ಸ್ಟಾರ್ಟ್ ಮಾಡಿ. ಸೊ ಈಗ 5 tables ಇಂದ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ 5 7s are 35. ಈಗ 7 ಪ್ರೈಮ್ ನಂಬರ್. ಈಗ ನೋಡಿ ನಾವು 140 ನಾವು ಹೇಗೆ ಬರೀಬಹುದು? 2 into 2 into 5 into 7 ಅಂತ ಬರೀಬಹುದು. ಸೊ ಇದನ್ನ ನಾವು 140 ಎಕ್ಸ್ಪ್ರೆಸ್ ಮಾಡಿದೀವಿ ಇನ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಇದನ್ನ ಫೈನಲ್ ಆಗಿ ನಾವು 2 power of 2 into 5 into 7 ಇದನ್ನ ಫೈನಲ್ ಆಗಿ ರೆಪ್ರೆಸೆಂಟ್ ಮಾಡಿ ಇಡಿ. ನೆಕ್ಸ್ಟ್ ಇದು ಬಿಟ್ರೆ 1 mark ಅಲ್ಲಿ ಈ ಕ್ವಶನ್ ಒಂದ್ಸಲ ಕೇಳಿದ್ದಾರೆ. 200 equals 2 power of m into 5 power of n. ಇದರಲ್ಲಿ m ಮತ್ತೆ n ನ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸಿಂಪಲ್. 200 ನ ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ. ಆಯ್ತಾ? ಲಾಸ್ಟ್ ಅಲ್ಲಿ 0 ಇದ್ದಾಗ ನೀವು ಐದರ್ 2 tables ಇಂದ ಸ್ಟಾರ್ಟ್ ಮಾಡಬಹುದು, 5 tables ಇಂದ ಸ್ಟಾರ್ಟ್ ಮಾಡಬಹುದು. ನಾನು 2 ಇಂದಾನೆ ಮಾಡ್ತೀನಿ. 200s, ನೆಕ್ಸ್ಟ್ 250s, 225s, 25 ಇರೋದಕ್ಕೆ 5 5s. ಸೊ ಈಗ ನಾನು 200 ನ 2 power of 3 into 5 2 ಸಲ ಇದೆ, 5 power of 2 ಅಂತ ಬರೀಬಹುದು. ಸೊ ಈಗ 200 equals 2 power of m into 5 power of n. ಇದ್ರ ಜೊತೆಗೆ ಕಂಪೇರ್ ಮಾಡಿ. m ಜಾಗದಲ್ಲಿ 3 ಇದೆ, n ಜಾಗದಲ್ಲಿ 2 ಇದೆ. ಸೊ ವ್ಯಾಲ್ಯೂ ಆಫ್ m and n ಸಿಕ್ತು. ಸೊ ಇದು
1 ಮಾರ್ಕಿಗೆ ನಾವು ಎಕ್ಸ್ಪೆಕ್ಟ್ ಮಾಡುವಂತ ಕ್ವಶನ್ಸ್. ರಿಯಲ್ ನಂಬರ್ ಚಾಪ್ಟರ್ ಇಂದ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ ಯಾವ ತರ ಕೇಳ್ತಾರೆ ಅನ್ನೋದೊಂದು ಐಡಿಯಾ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂಡ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆಲ್ ದ ಬೆಸ್ಟ್.